ಗಡಿಯಲ್ಲಿ ಭಾರತೀಯ ಸೇನೆ ಆಪರೇಷನ್ ಅನ್ನು ಶುರು ಮಾಡಿದೆ. ನರ ರಾಕ್ಷಸರ ಬೇಟೆ ಶುರುವಾಗಿದೆ. ರಕ್ತ ಬೀಜಾಸುರರ ಬಿಲ ಹೊಕ್ಕಿ ಹೊಡೆಯುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಧರ್ಮ ಪ್ರಚಾರಕರು ಬೆಂಬಲ ನೀಡ್ತಾ ಇಲ್ಲ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನರ ರಾಕ್ಷಸರ ರಣಬೇಟೆ, ರಕ್ತ ಪಿಪಾಸುಗಳ ಅಡಗುತಾಣಗಳು ಉಡಿ. ಭಾರತ ಸೇನೆಯ ಸಮರಾಭ್ಯಾಸಕ್ಕೆ ಪಾಕ್ ಬೆವತು ಹೋಗಿದೆ. ದಾಳಿ ಮಾಡಿದ್ರೆ ಹೇಗಪ್ಪ ಅಂತ ಗಡಗಡ ನಡುಗುತ್ತಿದೆ. ಶತ್ರು ರಾಷ್ಟ್ರ ಹಾಗೂ ರಕ್ತ ಬಿಜಾಸುರರಿಗೆ ಪಾಠ ಕಲಿಸಲು ಸೇನೆ ಹಾತೊರೆಯುತ್ತಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದವರ ಹುಟ್ಟಡಗಿಸಲು ಆಪರೇಷನ್ ಶುರು ಮಾಡಿದೆ. ಭಯೋತ್ಪಾದಕರ 70 ಅಡಗುತಾಣಗಳನ್ನು ಉಡೀಸ್ ಮಾಡಿದೆ. ಬೆಟ್ಟಗಳು ದಟ್ಟ ಕಾಡಿನಲ್ಲಿದ್ದ ಭಯೋತ್ಪಾದಕರ ಅಡಗುತಾಣಗಳನ್ನು ಪೀಸ್ ಮಾಡಿದೆ. OGWಗಳ ಮಾಹಿತಿ ಆಧರಿಸಿ ಸೇನೆ ಈ ಕಾರ್ಯಾಚರಣೆ ನಡೆಸಿದೆ. ಸಿಆರ್ಪಿಎಫ್, ಜಮ್ಮು ಕಾಶ್ಮೀರದ ಪೊಲೀಸರು ಭಯೋತ್ಪಾದಕರ ಹುಟ್ಟಡಗಿಸಿದ್ದಾರೆ. ದಕ್ಷಿಣ ಉತ್ತರ ಕಾಶ್ಮೀರದಲ್ಲೂ ಕೂಡ ಭಾರತೀಯ ಸೇನೆ ಈ ಆಪರೇಷನ್ ನಡೆಸಿದೆ. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕ ಜೈಕಾರ. हिंदुस्तान पर पाकिस्तान हमला होता ईमान दायो खबर और एक पर खबर मसलूम सचिकल जेल क्यों सफावाय कनी सीमाओं निसा. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕನ ಜೈಕಾರ ಹಾಕಿದ್ದಾನೆ. ಯುದ್ಧ ನಡೆದ್ರೆ ಭಾರತಕ್ಕೆ ನಮ್ಮ ಬೆಂಬಲವಿದೆ. ಪಶ್ತೂನ್ ಸಮುದಾಯ ಭಾರತದೊಂದಿಗೆ ಸದಾ ನಿಲ್ಲುತ್ತೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಹೇಳೋದಿಲ್ಲ ಅಂತ ಇಸ್ಲಾಮಿಕ್ ಧರ್ಮಗುರು ಖೈಬರ್ ಪಖ್ತೂನ್ಖ್ವಾದ ಹೇಳಿಕೆ ವೈರಲ್ ಆಗಿದೆ. तुमरा पुख्ताना उठा कोल ता सर बताई दुखी स्तामर के क्या बहुकी ता बस बदे जिंदाबाद चलो वही का गलत हुआ मोई. ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಪ್ರತಿಜ್ಞೆ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಉನ್ಮಾದ ಮನೆ ಮಾಡಿದೆ. ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪಾತರಗುಟ್ಟಿದೆ. ಭಾರತದ ಜೊತೆ ಯಾಕಪ್ಪ ತಗಾದೆ ತೆಗಿದೆ ಅಂತ ತಲೆ ಚಚ್ಚಿಕೊಳ್ತಿದೆ. ಮುಂದೆ ಬೆಲೆ ತೆರಬೇಕಾಗುತ್ತೆ ಅನ್ನೋ ಟೆನ್ಷನ್ ನಲ್ಲಿ ಜೀವ ಕೈಯಲ್ಲಿಡಿದು ದಿನ ದೂಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಡಿಯಲ್ಲಿ ಭಾರತೀಯ ಸೇನೆ ಆಪರೇಷನ್ ಅನ್ನು ಶುರು ಮಾಡಿದೆ. ನರ ರಾಕ್ಷಸರ ಬೇಟೆ ಶುರುವಾಗಿದೆ. ರಕ್ತ ಬೀಜಾಸುರರ ಬಿಲ ಹೊಕ್ಕಿ ಹೊಡೆಯುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಧರ್ಮ ಪ್ರಚಾರಕರು ಬೆಂಬಲ ನೀಡ್ತಾ ಇಲ್ಲ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನರ ರಾಕ್ಷಸರ ರಣಬೇಟೆ, ರಕ್ತ ಪಿಪಾಸುಗಳ ಅಡಗುತಾಣಗಳು ಉಡಿ. ಭಾರತ ಸೇನೆಯ ಸಮರಾಭ್ಯಾಸಕ್ಕೆ ಪಾಕ್ ಬೆವತು ಹೋಗಿದೆ. ದಾಳಿ ಮಾಡಿದ್ರೆ ಹೇಗಪ್ಪ ಅಂತ ಗಡಗಡ ನಡುಗುತ್ತಿದೆ. ಶತ್ರು ರಾಷ್ಟ್ರ ಹಾಗೂ ರಕ್ತ ಬಿಜಾಸುರರಿಗೆ ಪಾಠ ಕಲಿಸಲು ಸೇನೆ ಹಾತೊರೆಯುತ್ತಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದವರ ಹುಟ್ಟಡಗಿಸಲು ಆಪರೇಷನ್ ಶುರು ಮಾಡಿದೆ. ಭಯೋತ್ಪಾದಕರ 70 ಅಡಗುತಾಣಗಳನ್ನು ಉಡೀಸ್ ಮಾಡಿದೆ. ಬೆಟ್ಟಗಳು ದಟ್ಟ ಕಾಡಿನಲ್ಲಿದ್ದ ಭಯೋತ್ಪಾದಕರ ಅಡಗುತಾಣಗಳನ್ನು ಪೀಸ್ ಮಾಡಿದೆ. OGWಗಳ ಮಾಹಿತಿ ಆಧರಿಸಿ ಸೇನೆ ಈ ಕಾರ್ಯಾಚರಣೆ ನಡೆಸಿದೆ. ಸಿಆರ್ಪಿಎಫ್, ಜಮ್ಮು ಕಾಶ್ಮೀರದ ಪೊಲೀಸರು ಭಯೋತ್ಪಾದಕರ ಹುಟ್ಟಡಗಿಸಿದ್ದಾರೆ. ದಕ್ಷಿಣ ಉತ್ತರ ಕಾಶ್ಮೀರದಲ್ಲೂ ಕೂಡ ಭಾರತೀಯ ಸೇನೆ ಈ ಆಪರೇಷನ್ ನಡೆಸಿದೆ. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕ ಜೈಕಾರ. हिंदुस्तान पर पाकिस्तान हमला होता ईमान दायो खबर और एक पर खबर मसलूम सचिकल जेल क्यों सफावाय कनी सीमाओं निसा.
ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕನ ಜೈಕಾರ ಹಾಕಿದ್ದಾನೆ. ಯುದ್ಧ ನಡೆದ್ರೆ ಭಾರತಕ್ಕೆ ನಮ್ಮ ಬೆಂಬಲವಿದೆ. ಪಶ್ತೂನ್ ಸಮುದಾಯ ಭಾರತದೊಂದಿಗೆ ಸದಾ ನಿಲ್ಲುತ್ತೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಹೇಳೋದಿಲ್ಲ ಅಂತ ಇಸ್ಲಾಮಿಕ್ ಧರ್ಮಗುರು ಖೈಬರ್ ಪಖ್ತೂನ್ಖ್ವಾದ ಹೇಳಿಕೆ ವೈರಲ್ ಆಗಿದೆ. तुम पुख्ताना जो उठा कोल ता सरब ताईदू की ता मरगर त्याबऊ की ता बस बद जिंदाबाद चलो वही का गलत हुआ है वही ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಪ್ರತಿಜ್ಞೆ ಮಾಡಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಉನ್ಮಾದ ಮನೆ ಮಾಡಿದೆ. ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪಾತರಗುಟ್ಟಿದೆ. ಭಾರತದ ಜೊತೆ ಯಾಕಪ್ಪ ತಗಾದೆ ತೆಗಿದೆ ಅಂತ ತಲೆ ಚಚ್ಚಿಕೊಳ್ತಿದೆ. ಮುಂದೆ ಬೆಲೆ ತೆರಬೇಕಾಗುತ್ತೆ ಅನ್ನೋ ಟೆನ್ಷನ್ ನಲ್ಲಿ ಜೀವ ಕೈಯಲ್ಲಿಡಿದು ದಿನ ದೂಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಡಿಯಲ್ಲಿ ಭಾರತೀಯ ಸೇನೆ ಆಪರೇಷನ್ ಅನ್ನ ಶುರು ಮಾಡಿದೆ. ನರ ರಾಕ್ಷಸರ ಬೇಟೆ ಶುರುವಾಗಿದೆ. ರಕ್ತ ಬೀಜಾಸುರರ ಬಿಲ ಹೊಕ್ಕಿ ಹೊಡೆಯುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಧರ್ಮ ಪ್ರಚಾರಕರು ಬೆಂಬಲ ನೀಡ್ತಾ ಇಲ್ಲ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನರ ರಾಕ್ಷಸರ ರಣಬೇಟೆ. ರಕ್ತ ಪಿಪಾಸುಗಳ ಅಡಗುತಾಣಗಳು ಉಡೀಸ್. ಭಾರತ ಸೇನೆಯ ಸಮರಾಭ್ಯಾಸಕ್ಕೆ ಪಾಪಿ ಪಾಕ್ ಬೆವತು ಹೋಗಿದೆ. ದಾಳಿ ಮಾಡಿದ್ರೆ ಹೇಗಪ್ಪ ಅಂತ ಗಡಗಡ ನಡುಗುತ್ತಿದೆ. ಶತ್ರು ರಾಷ್ಟ್ರ ಹಾಗೂ ರಕ್ತ ಬಿಜಾಸುರರಿಗೆ ಪಾಠ ಕಲಿಸಲು ಸೇನೆ ಹಾತೊರೆಯುತ್ತಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದವರ ಹುಟ್ಟಡಗಿಸಲು ಆಪರೇಷನ್ ಶುರು ಮಾಡಿದೆ. ಭಯೋತ್ಪಾದಕರ 70 ಅಡಗು ತಾಣಗಳನ್ನು ಉಡೀಸ್ ಮಾಡಿದೆ. ಬೆಟ್ಟಗಳು ದಟ್ಟ ಕಾಡಿನಲ್ಲಿದ್ದ ಭಯೋತ್ಪಾದಕರ ಅಡಗುತಾಣಗಳನ್ನು ಪೀಸ್ ಮಾಡಿದೆ. OGWಗಳ ಮಾಹಿತಿ ಆಧರಿಸಿ ಸೇನೆ ಈ ಕಾರ್ಯಾಚರಣೆ ನಡೆಸಿದೆ. ಸಿಆರ್ಪಿಎಫ್, ಜಮ್ಮು ಕಾಶ್ಮೀರದ ಪೊಲೀಸರು ಭಯೋತ್ಪಾದಕರ ಹುಟ್ಟಡಗಿಸಿದ್ದಾರೆ. ದಕ್ಷಿಣ ಉತ್ತರ ಕಾಶ್ಮೀರದಲ್ಲೂ ಕೂಡ ಭಾರತೀಯ ಸೇನೆ ಈ ಆಪರೇಷನ್ ನಡೆಸಿದೆ. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕ ಜೈಕಾರ. हिंदुस्तान पर पाकिस्तान हमला होगा बेईमान दायो खबर आओ इकबाल खबर मसलम सचिकल जेल क्यों सफा है कनी सीमाउनी सा. ಭಾರತದ ಪರ ಇಸ್ಲಾಂ ಧರ್ಮ ಪ್ರಚಾರಕನ ಜೈಕಾರ ಹಾಕಿದ್ದಾನೆ. ಯುದ್ಧ ನಡೆದ್ರೆ ಭಾರತಕ್ಕೆ ನಮ್ಮ ಬೆಂಬಲವಿದೆ. ಪಶ್ತೂನ್ ಸಮುದಾಯ ಭಾರತದೊಂದಿಗೆ ಸದಾ ನಿಲ್ಲುತ್ತೆ. ನಾವು ಎಂದಿಗೂ ಪಾಕ್ಗೆ ಜಿಂದಾಬಾದ್ ಹೇಳೋದಿಲ್ಲ ಅಂತ ಇಸ್ಲಾಮಿಕ್ ಧರ್ಮಗುರು ಖೈಬರ್ ಪಖ್ತೂನ್ಖ್ವಾದ ಹೇಳಿಕೆ ವೈರಲ್ ಆಗಿದೆ. तुम पुख्ताना जो उठा कोल ता सरब ताईदू की ता मरगर